ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಸಮಯದಲ್ಲಿ ದೇವರು ನಮಗೆ ಕೊಟ್ಟಂಥ ಅವಕಾಶ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇದು ವಾಕ್ಯ ನೋಡ್ರಿ, ನೀವು ಕಡಿತನ ಕೇಳಿ ಪ್ರೀತಿಯರು ದೇವ್ರ ಮಕ್ಕಳೇ, ನೀವು ಕಡಿತನ ಕೇಳಿದ್ರೆ ಅಂತ ನಿಮ್ಗೆ ಅರ್ಥ ಆಯ್ತದೆ ಇದು ವಾಕ್ಯದ ಏನು ಹೇಳ್ತಾರೆ ಏನಿಲ್ಲ. ದೇವ್ರ ವಾಕ್ಯ ನಿಮ್ಗೆ ಸರಿ ಮಾತಾಡೋದಿಲ್ಲ. ನೀವು ಸಮಯ ತಗೊಂಡು ವಾಕ್ಯವು ಕೇಳ್ರಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತಿನ ಸಮಯದಲ್ಲಿ ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ, ಚಂದ್ರ ಹೇಳ್ತಾರೆ ಪ್ರೀತಿಯವ್ರ ಮಕ್ಕಳೇ, ನಾವು ದೇವರ ಆತ್ಮನಿಂದ ತುಂಬಿದ್ದೆವು, ದೇವರ ಆತ್ಮ ಸೇರಿ ನಡೆದಿದ್ದೆವು, ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಿದ್ದೆವು, ನಾವು ಎಲ್ಲದರಲ್ಲ ಮುಂದಿದ್ದೆವು. ದೇವ್ರ ಸನ್ನಿಧಿಯಾಗ ನಾವು ಹಾಡಾಡೋಕೆ ಮುಂದಿದ್ದೆವು, ಪ್ರಾರ್ಥನೆ ಮಾಡೋವರಿಗೆ ಮುಂದಿದ್ದೆವು, ಮತ್ತು ದೇವ್ರ ಸನ್ನಿಧಿಯಲ್ಲಿ ಕೆಲಸ ಮಾಡೋಕೆ ಕೂಡ ಮುಂದಿದ್ದೆವು ಅಂತ ಹೇಳ್ತಾರೆ ಪ್ರಿಯ ದೇವ್ರ ಮಕ್ಕಳು. ಒಳ್ಳೆಯದೇ. ದೇವ್ರ ಕೆಲಸ ಯಾರು ಮಾಡ್ತಾರೆ? ದೇವರು ಅವ್ರ ಕೆಲಸ ಮಾಡ್ತಾರೆ ರೀ, ಅದು ಒಳ್ಳೆಯದು. ಆದ್ರೆ ನಾವು ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ಸನ್ನಿಧ ಬಂದ ಮೇಲೆ ಒಳ್ಳೆಯ ರಕ್ಷಣೆದಾಗ ಬಂದಿದ್ದೆವು. ದೇವ್ರ ಸನ್ನಿಧಿಯಲ್ಲಿ ನಿಂತು ನಾವು ದೊಡ್ಡ ಸ್ಟೇಜ್ ಮೇಲೆ ಹಾಡು ಹಾಡ್ತೇವೆ, ಒಳ್ಳೆಯ ರೀತಿನ ಒಳ್ಳೆಯ ಸೇವಕರ ಮುಖಾಂತರ ನಾವು ತಿರುಗಾಡ್ತೇವೆ. ಆದ್ರೆ ನಮ್ಮ ಜೀವಿತ ಏನಾಗ್ತದೆ? ಒಂದು ಸಲ ನಾವು ಯಾವ ರೀತಿನ ಜೀವನ ಮಾಡ್ತೇವೆ ಎಂಬುದು ನಾವು ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ ರೀ. ಒಂದು ಸಲ ಗಮನಿಸ್ಕೊರಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ನೋಡ್ರಿ, 1 ಪೇತ್ರರು 4ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಒಂದು ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನೋಡಲಿ ಏನಾದ ವಾಕ್ಯದ ಸ್ಪಷ್ಟ ಬರದ, ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದನು ಅಂದರೆ ದೇವರ ಆತ್ಮ ನಂಬಲ್ಲಿ ಅಂತ ಅರ್ಥ. ಮತ್ತು ದೇವರ ಆತ್ಮ ನಂಬಲ್ಲಿ ಅಂತ ಹೇಳ್ತೇವೆ ಪ್ರೀತಿಯ ದೇವ್ರ ಮಕ್ಕಳೇ. ನಾವು ಎಲ್ಲದರ ಚೆಂದಾಗಿದ್ದೆವು, ಪ್ರಾರ್ಥನೆ ಮಾಡೋದಕ್ಕೆ ಮುಂದಿದ್ದೆವು, ಹಾಡೋ ಸಮಯ ಮುಂದಿದ್ದೆವು, ಅನೇಕರಿಗೆ ದೇವರದೊಂದು ತಿಳಿಸೋ ಸ್ಥಿತಿಯಲ್ಲಿ ನಾವು ಮುಂದಿದ್ದೆವು. ಆದರೆ ನಮ್ಮ ದೇವ್ರ ಆತ್ಮ ಅದಂತ ಹೇಳಿದ್ದೀವಿ. ದೇವ್ರ ಆತ್ಮನಿಂದ ತುಂಬಿಡಬೇಕು, ಒಳ್ಳೆಯದೇ. ಆದರೆ ನಾವು ಎತ್ಕೊಂಡು ನಡೆದಿದ್ದೆವು, ನಮ್ಮ ಮನಸ್ಸು ಎತ್ಕೊಂಡು ನಡೆದವ, ನಮ್ಮ ಜೀವಿತ ಎತ್ಕೊಂಡು ನಡೆದದ. ನಾವು ಲೋಕದ ಅನುಸಾರ ಜೀವಿಸುತ್ತೇವ ಅಥವಾ ದೇವರು ಆತ್ಮನಿಂದ ನಡ್ಕೊಂಡು ನಡೆದೇವ? ಒಂದು ಸಲ ಆಲೋಚನೆ ಮಾಡ್ಕೊರ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತಿನ ಸಮಯದಲ್ಲಿ ನೋಡ್ಬೇಕಾದ್ರೆ ಪ್ರೀತಿಯ ಅನೇಕ ಕುಟುಂಬಗಳನ್ನ ನೋಡ್ತೇವ್ರಿ. ನಾವು ದೇವ್ರದ್ದು ಸರಿ ಇದ್ದೇವು, ದೇವ್ರದ್ದು ಹಾಡು ಹಾಡ್ತಿದ್ದೆವು, ನಾವು ದೇವ್ರ ಪ್ರಾರ್ಥನೆ ಮಾಡ್ತೇವೆ, ಅನೇಕ ಸೇವಕರ ಮಗ ತಿರೋದು ಅಂತ ಹೇಳ್ತಾರೆ. ಆದರೆ ಅವ್ರ ಗುಣಗಳು ಮಾತ್ರ ಚೇಂಜ್ ಆಗಿಲ್ಲ ರೀ. ನೀವು ಹೇಳ್ಬೋದು, ಯಾಕೆ ನಮ್ಮ ಗುಣ ಚೇಂಜ್ ನೀವು ಕೇಳ್ಬೋದು ನನಗೆ. ಆದರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಿದೆ ಅಂತ ಹೇಳ್ತಿದ್ರಿ. ಆದರೆ ದೇವ್ರ ಆತ್ಮ ನಿಮ್ಮಲ್ಲಿ ವಾಸಿ ಮಾಡತ್ತಾನ? ದೇವ್ರ ಆತ್ಮಗ ನಿಮ್ಮಲ್ಲಿ ವಾಸಿ ಮಾಡತ್ತದಾರ? ಈ ಲೋಕದ ಅನುಸಾರ ನೀವು ನಡೆಯಲ್ರಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಯಾವ ಆತ್ಮ ತೊಗೊಂಡು ನಡೀತಿದ್ದೆವು? ನಾವೆಲ್ಲದರ ಮುಂದೆ ಅಂತ ಹೇಳ್ಕೊಳ್ತೇವೆ, ಒಳ್ಳೆಯದು. ಆದರೆ ನಾವು ಯಾವ ರೀತಿ ಜೀವನ ಮಾಡಿದ್ದೆವು? ಕೆಲವು ನೋಡಿ ಪ್ರೀತಿಯ ದೇವ್ರ ಮಕ್ಕಳು ಹೆಂಗಾರ ಅಂದ್ರೆ ಅವನ ಇವರೆಲ್ಲರೂ ಪ್ರಾರ್ಥನೆ ಮಾಡ್ಯಾರ, ಎಲ್ಲರೂ ಹಾಡು ಹಾಡ್ಯಾರ, ದೇವ್ರ ಸನ್ನಿಧ ಜೀವನ ಮಾಡ್ಯಾರ. ಆದ್ರೆ ಜೀವಿತದಲ್ಲಿ ಎತ್ ನಡೆದ ನೋಡ್ಕೋರಿ, ಪಿಕ್ಚರ್ ಹಾಡು ಹಚ್ಕೊಂಬೋದು ಮತ್ತು ಲೋಕದ ಅನುಸಾರ ಬರೋದ್ರಿ. ಕೆಲವರು ಅನೇಕರು ನೋಡಿ ದೇವ್ರ ಸನ್ನಿಧಕ್ಕೆ ಒಂದು ನೋಡ್ತಾ ಪ್ರೀತಿಯವ್ರು ಒಬ್ಬೊಬ್ಬರಿ ಒಂದು ಕುಟುಂಬಗಳನ್ನ ಗಮನಿಸ್ತಾರೆ. ಒಳ್ಳೆ ಹಾಡು ಹಾಡ್ಯಾರ, ಒಳ್ಳೆ ದೇವ್ರ ಸನ್ನಿಂದ ಹಾಡ್ಯಾರ, ದೇವ್ರದ ಪ್ರೇಯರ್ ಮಾಡ್ಯಾರ, ಆರಾಧನೆ ಮಾಡ್ಯಾರ. ಆದ್ರೆ ಭೀ ಇವ್ರ ಗುಣಗಳು ಎತ್ತು ನಡೆದವ್ ಅನ್ಕೋರಿ, ಲೋಕದ ಅನುಸಾರ ಗುಣಗಳು ನಡೆದವ್ರಿ. ಒಬ್ಬರು ಹೆಂಗೆ ಮಾಡ್ತಾರೆ ಪ್ರೀತಿಯ ದೇವ್ರ ವಿಡಿಯೋ ಗೊತ್ತದ ರೀ. ಒಂದೊಂದು ಸಲ ಆಲೋಚನೆ ಮಾಡ್ಕೋರಿ. ನಮ್ಮ ದೇವ್ರ ಆತ್ಮಗ ನಿಂತು ಇತ್ತು ಅನ್ಕೋರಿ, ದೇವ್ರ ಆತ್ಮನಿಂದ ನಾವು ಕಾರ್ಯಗಳು ಜಾರಿಗೆ, ದೇವ್ರ ಆತ್ಮ ಮುಖಾಂತರ ನಾವು ದೇವ್ರ ಸನ್ನಿಧಿ ನಾವು ಕಾಣಿಸ್ಕೋಬೇಕು. ಜನರ ಮುಂದೆ ನಾವು ಹೆಂಗಿರ್ಬೇಕು? ಪ್ರಕಾಶವಾಯುಳ್ಳವರಾಗಿರ್ಬೇಕು. ನಮಗೆ ಜನರೋಡು ಏನು ಅನ್ಬೇಕು ಗೊತ್ತದ ಪ್ರೀತಿ ದೇವ್ರ ಮಕ್ಕಳೇ? ಅರೆ ಒಳ್ಳೆ ಭಯ ಭಕ್ತಿದಾರ, ಒಳ್ಳೆ ದೇವ್ರ ಸನ್ನಿಧಿ ನಡೆಯಾರ, ಒಳ್ಳೆ ಮಕ್ಕಳು ಅರ, ಒಳ್ಳೆ ದೇವರು ಮಕ್ಕಳು ಅಂತೇಳಿ ನಮ್ಮ ಹೆಸರು ದುಸರ ಮುಂದೆ ನಮ್ಮ ಹೆಸರು ಬರಬೇಕು ಪ್ರೀತಿ ದೇವ್ರ ಮಕ್ಕಳೇ. ಕೆಲವರು ನೋಡಿ ಫೋನಿನಲ್ಲಿ ಏನೇನು ಮಾಡ್ತಾರೆ, ಕುಣದರಿ ಚಾಟಿಂಗ್ ಮಾಡತ್ತಾರೆ. ಹೆಂಡತಿ ತೊಗೊಂಡು ಗಂಡ ತೊಗೊಂಡು ಹೆಂಡತಿ, ಮಕ್ಕಳು ತೊಗೊಂಬಂದು ಚಾಟಿಂಗ್ ಮಾಡೋದು, ಪಿಕ್ಚರ್ ಹಾಡಾಕೋದು, ಯೂಟ್ಯೂಬ್ ಫೇಸ್ಬುಕ್ದಾಗ ಬಿಡೋದು. ಇದೇನು ದೇವ್ರ ಸನ್ನಿಧಾಗ ಅದ? ಒಂದು ಸೈತಾನ ಸಮಾಧ ಇದ್ದೀರಿ. ಒಂದು ಸಲ ಆಲೋಚನೆ ಮಾಡ್ಕೋರಿ ನೀವೇ. ಮತ್ತೆಲ್ಲದರ ಮುಂದಿತ್ತು ಅಂತ ಹೇಳ್ತೀವಿ ಪ್ರೀತಿಯ ಮಕ್ಕಳೇ. ನಾನು ನಿಮಗೆ ಯಾಕೆ ಹೇಳೋದು ಈ ವಿಡಿಯೋ ಮಾಡೋ ಕಾರಣ ಅಂದ್ರೆ, ಅನೇಕರೇ ನೋಡತ್ತೀವಿ ಪ್ರೀತಿ ದೇವ್ರುಗಳನ್ನ ನೋಡತ್ತಿದ್ದ, ಅನೇಕರು ಹಾಡು ಹಾಡಾರ, ದೇವ್ರ ಸನ್ನಿಧ ಪ್ರಾರ್ಥನೆ ಮಾಡ್ಯಾರ, ದೇವ್ರ ಅಭಿಷೇಕದಿಂದ ಆರಾಧನೆ ಮಾಡ್ಯಾರ. ಆದ್ರೆ ಅವ್ರು ಎತ್ಕೊಂಡು ನಡೆದಾರ. ಪಿಕ್ಚರ್ ಹಾಡು ಹಚ್ಕೊಂಬೋದು, ದೇವ್ರದೊಂದು ಹೆಸರು ಹೇಳಿ ಒಳ್ಳೆ ರೀತಿಯ ಜೀವನ ಮಾಡ್ಕೊಬೋದು. ಅದರ ಪಿಕ್ಚರ್ ಹಾಡೋ ಬಿಡಲ್ರು, ಆ್ಯಕ್ಟಿಂಗ್ ಮಾಡೋದು ಬಿಡಲ್ರು, ಡ್ಯಾನ್ಸ್ ಕೂಡ ಕುಣಿಯೋದು ಬಿಡಲ್ರು, ಪಿಕ್ಚರ್ ಹಾಡು ಹಚ್ಚಿ. ಮತ್ತು ಅನೇಕರು ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ,
ಮ್ಯಾರೇಜ್ ಅಂತ ಹೇಳ್ತಾರೆ. ದೇವ್ರಿಗೆ ಒಳ್ಳೆ ಇರ್ತೀನಿ ಕೃಷ್ಣ ನಾವು ರಕ್ಷಣೆ ಬಂದೆವು, ನಾವು ದೇವ್ರ ಸಂದೇ ಬಂದೆ ಅಂತ ಹೇಳ್ತಾರೆ. ಮತ್ತು ಡಿ ಜೆ ಹಚ್ಕೊಂಡು ಪಿಕ್ಚರ್ ಹಚ್ಕೊಂಡು ಹೆಣ್ಮಕ್ಳು ಕುಣ್ಯತಾರೆ, ಗಂಡಸು ಮಕ್ಳು ಕುಣ್ಯತಾರೆ. ಇದೆಲ್ಲ ಯಾವ್ದು ಆತ್ಮ ಸರಿ ನಡೆದಿದ್ದೆವು? ಒಂದು ಸಲ ಆಲೋಚನೆ ಮಾಡ್ಕೋರು ಪ್ರೀತಿ ದೇವ್ರ ಮಕ್ಕಳು. ನಮ್ಮ ದೇವ್ರ ಆತ್ಮನೇ ಅದ, ನಾವು ದೇವ್ರ ಸರಿಯಾಗಿ ನಡೀತಿದ್ದೇವೆ ಇಲ್ಲ? ಒಂದು ಸಲ ಆಲೋಚನೆ ಮಾಡ್ಕೋರು, ನೀವೇ ಪರಿಶೋಧನೆ ಮಾಡ್ಕೋರು ಪ್ರೀತಿ ದೇವ್ರ ಮಕ್ಕಳು. ನಾವು ದೇವ್ರಿಗೆ ಇಷ್ಟಾನುಸಾರ ಜೀವನ ಮಾಡ್ತಿದ್ದೇವಾ? ದೇವ್ರ ಸರಿ ನಮ್ಮ ಕಲೆಕ್ಷನ್ ಆದನ ಇಲ್ಲನ? ನನ್ನ ಕಲೆಕ್ಷನ್ ಕಟ್ ಆಗ್ಯದ. ದೇವ್ರ ಸರಿ ಕಲೆಕ್ಷನ್ ಇದೆ ಅನ್ಕೋರಿ, ನಿಮಗೆ ಕಲೆಕ್ಷನ್ ಕಟ್ ಆದ ನೀವು ಇದರ ಎಲ್ಲ ಜೀವನ ಮಾಡ್ತೀರಿ ಪ್ರೀತಿ ಮಕ್ಕಳು. ಪಿಕ್ಚರ್ ಹಾಡ ಮೇಲೆ ಕುಣೋದು, ಪಿಕ್ಚರ್ ಹಾಡ ಮೇಲೆ ಆ್ಯಕ್ಟಿಂಗ್ ಮಾಡೋದು, ನೀವು ಡ್ಯಾನ್ಸ್ ಹಿಡಿಯೋದು. ಕೆಲವು ಹೇಳ್ತಾರೆ ಭಯಭಕ್ತಿ ಪ್ರಾರ್ಥನೆ ಮಾಡ್ತಾರೆ ರೀ, ಸನಿದಾಗ ದೇವ್ರ ಸಂದ ಆರಾಧನೆ ಮಾಡ್ತಾರೆ. ಕರೆ ಅವ್ರು ಮಾತ್ರ ಪಿಕ್ಚರ್ ಹಾಡೋದು ಮಾಡ್ತಾರೆ, ಕುಣೋದಿನ ಬಿಟ್ಟಿಲ್ಲ ರೀ. ಇನ್ನೂ ಚೇಂಜ್ ಇಲ್ಲ ಅಂದ ಅರ್ಥ. ಇನ್ನಕ್ಕೆ ದೀಕ್ಷಾಸ್ಥಾನ ತೊಗೊಂಡ್ರೆ ಕರಂದ್ರೆ ಭೀ ದೇವ್ರ ಆತ್ಮ ಅವ್ರಿಗೆ ಮುಟ್ಟಿಲ್ಲ ಅಂದ ಅರ್ಥ ರೀ. ದೇವ್ರ ಆತ್ಮ ಯಾರಲ್ಲ ಅದನ್ನು ವಾಕ್ಯ ಸ್ಪಷ್ಟ ಓದಿ ಹೇಳ್ತಾ ನೋಡ್ರಿ. ಇಲ್ಲಿ ದೇವ್ರ ಆತ್ಮ ನೋಡಿ ಇನ್ನೊಂದ್ಸಲ ಓದ್ತಾ ಪ್ರೀತಿ ದೇವ್ರ ಮಕ್ಕಳೇ. 1 ಪೇತರು 4ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತನ ಹೆಸರಿನಲ್ಲಿ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ದೇವ್ರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡನ. ದೇವ್ರ ಆತ್ಮನಿಗೆ ತುಂಬಲ್ಪಟ್ಟಿರೆ, ದೇವ್ರ ಆತ್ಮನಿಗೆ ಪಟ್ಟಿದ್ದೀರಿ ಅನ್ಕೋರಿ. ಇವಕ್ಕೆಲ್ಲಾಗ ನೀವು ದೂರಾಗಿರ್ತೀರಿ ಪ್ರೀತಿ ದೇವ್ರ ಮಕ್ಕಳು. ನೋಡ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳು, ಇನ್ನೂ ವಾಕ್ಯ ಹೇಳ್ತಾ ನಾನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13. 1:13 ನೋಡ್ರಿ. ನಿಮ್ಮ ರಕ್ಷಣೆಯು ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡ್ರಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಯಾವ್ದು ಮುದ್ರೆ ಹೊಂದಿರಿ? ದೇವರೊಂದು ಆತ್ಮ ನಿಮ್ಮಲ್ಲಿ ಸಿಲ್ಲಾಗ್ಯದ. ನಿಮಗೆ ಸ್ಪಷ್ಟ ವಾಕ್ಯ ನೀವು ಅರ್ಥ ಆಗಿದೆ ಅಂತ ಅನ್ಕೊಂತ ಪ್ರೀತಿ ದೇವ್ರ ಮಕ್ಕಳು. ಇನ್ನೊಂದು ಸಲ ನಾವು ಓದತ್ತೆ ನೋಡ್ರಿ, ಕೇಳ್ಕೋರಿ. ನೀವು ಯಾರು ನಾವು ದೇವರ ಆತ್ಮ ನಡೆಸ್ಕೊಳ್ತಿದ್ದೇವಾ? ದೇವರ ಆತ್ಮನೇ ನಿಂತಿದ್ದೇವಾ? ನೋಡ್ರಿ ಇನ್ನೊಂದು ಸಲ ವಾಕ್ಯ ನೋಡ್ಕೊ. ನೀವು ಚೆಂದಾಗಿ ಮನೆಯಾಗ ಓದ್ಕೊಂಡು ಪ್ರೀತಿ ದೇವ್ರ ಮಕ್ಕಳೇ. ನಾನು ನಿಮ್ಮ ವಾಕ್ಯದ ಮುಖಾಂತರ ನೀವು ದೇವರು ನಿಮ್ಮ ಜೊತೆ ಮಾತಾಡತ್ತಾರ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ, ನೀವು ಸತ್ಯ ವಾಕ್ಯವನ್ನು ಕೇಳುತ್ತೀರಿ. ಸತ್ಯವಾದ ದೇವರು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡುತ್ತೀರಿ. ಸತ್ಯದ ಯೇಸು ಕ್ರಿಸ್ತು ಹನ್ನಂತ ಯೇಸು ಕ್ರಿಸ್ತು ನಮ್ಮ ತಂದೆ ಅಂತ ನೀವು ಪ್ರಾರ್ಥನೆ ಮಾಡುತ್ತೀರಿ, ಆರಾಧನೆ ಮಾಡುತ್ತೀರಿ, ದೇವ್ರ ಸನ್ನಿಧ ಭಯಭಕ್ತಿಯಲ್ಲೇ ಬೆಳೆಯುತ್ತೀರಿ. ನೋಡ್ರಿ, ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವ್ರ ಆತ್ಮ ನೀವು ಆತ್ಮನೇನ ಶಿಲ್ಲಾಗಿರಂದ್ರೆ ನೀವು ಮುದ್ರೆ ಹೊಂದಿದ್ದೀರಿ ಅಂದ್ರೆ ದೇವ್ರದಲ್ಲಿ ನೀವು ರಕ್ಷಣೆಯಾಗಿದ್ದೀರಿ. ದೇವ್ರ ಸನ್ನಿಧ ಬಂದಿರಿ ಪ್ರೀತಿ ದೇವ್ರ ಮಕ್ಕಳೇ. ನೋಡ್ರಿ, ಮುದ್ರೆ ಅಂದ್ರೆ ಏನಂದ್ರಿ? ಈಗ ನಾವು ಭಾರತ ದೇಶದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಏನು ಈ ಗೋರ್ಮೆಂಟ್ ಏನಿದ್ರಿ ಸಿಲ್ ಇರ್ತದೆ. ಗೋರ್ಮೆಂಟ್ ಸಿಲ್ ತನಕೋರಿ ಏನದ ಪಕ್ಕ ಇದು ಡೂಪ್ಲಿಕೇಟ್ ಅದನ್ನ ಓದಲ್ಲ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು ಪ್ರೀತಿ ದೇವ್ರ ಮಕ್ಕಳೇ. ಗೋರ್ಮೆಂಟ್ ಸಿಲ್ ಯಾವ್ದ್ರ ಮೇಲೆ ಇರ್ತೀವಿ ನೋಡ್ಕೋರಿ, ಇದು ಪಕ್ಕ ಗೋರ್ಮೆಂಟ್ ಅಂತೇಳಿ. ಹಂಗೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಕೂಡ ಯೇಸು ಕ್ರಿಸ್ತನ ರಕ್ತನೇ ನಾವು ಸಿಲ್ಲಾಗಿದ್ದೆವು. ಯೇಸು ಕ್ರಿಸ್ತನ ರಕ್ತನೇ ಮುದ್ರೆ ಹೊಂದಿದ್ದೇವೆ ಅಂದ್ರೆ ಯೇಸುನು ನಮ್ಮದು ಸಿಲ್ಲಾಗಿದೆ ಅಂತ ಅರ್ಥ. ಈ ಗೋರ್ಮೆಂಟ್ ಸಿಲ್ ಯಾವತ್ತು ನಾವು ಈ ಗೋರ್ಮೆಂಟ್ದ ಸಿಲ್ ಯಾವತ್ತಿರ್ತೀವಿ ನೋಡ್ಕೊರಿ, ಪಕ್ಕ ಗೋರ್ಮೆಂಟ್ ಅಂತೇಳಿ ಇದು ಅರ್ಥ ಮಾಡ್ಕೋತೀವಿ ಪ್ರೀತಿ ಮಕ್ಕಳೇ. ನಾವು ಹಂಗೇನಾಗಿದೆ ದೇವ್ರಲ್ಲಿ ಅಂದ್ರೆ ನಾವು ಸಿಲ್ಲಾಗಿದೆ. ದೇವ್ರು ನಾವು ಸಿಲ್ ಆಗಿದೆ ಅಂದ್ರೆ ಮುದ್ರೆ ಹೊಂದಿದ್ದೇವೆ ಅಂದ್ರೆ ನಾವು ದೇವ್ರು ಸರಿ ಒಂದಾಗಿದೆ ಅಂದ್ರೆ ಅರ್ಥ. ಅದರ ನಮ್ಮಲ್ಲಿ ಸ್ವಭಾವಗಳು ಎಂಥವ ನೋಡ್ರಿ. ದೇವ್ರ ಆತ್ಮನ ಒಳ್ಳೆ ವಾಕ್ಯ ಕೇಳ್ತೇವೆ, ದೇವ್ರ ಸರಿ ಆರಾಧನೆ ಮಾಡುತ್ತೇವೆ, ದೇವ್ರ ಸರಿ ಪ್ರಾರ್ಥನೆ ಮಾಡುತ್ತಿದ್ದೆವು, ದೇವ್ರ ಸರಿ ನಡೀತಿದ್ದೆವು. ಮತ್ತು ಇದ್ದಿನ ಸ್ವಭಾವಗಳೇ ಮಾಡ್ತಾರೆ ರೀ. ಒಳ್ಳೆ ಹಾಡ ಹಾಡ್ತಾರೆ, ಒಳ್ಳೊಳ್ಳೆ ಆರಾಧನೆ ಮಾಡತ್ತಾರೆ. ಆದ್ರೆ ಎಲ್ಲಾರ ಅವ್ರಂದ್ರೆ ಇನ್ನೂ ಲೋಕದನುಸಾರ ಜೀವನ ಮಾಡತ್ತಾರೆ. ಇನ್ನು ಪಿಕ್ಚರ್ ಹಾಡಕ್ಕೆ ಕುಣ್ಯತ್ತಾರ, ಇನ್ನು ಡ್ಯಾನ್ಸ್ ಮಾಡತ್ತಾರೆ ಹೆಣ್ಮಕ್ಳು ಕೂಡ. ಪ್ರಾರ್ಥನೆ ಮಾಡತ್ತಾರೆ, ಮತ್ತು ಡ್ಯಾನ್ಸ್ ಮಾಡೋದು ಮಾತ್ರ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಹೊಡೋದ್ರೆ, ಪಿಕ್ಚರ್ ಹಚ್ಚೋದು ಡ್ಯಾನ್ಸ್ ಹೊಡೋದ್ರಿ. ಇದು ಯಾಕೆ ಮಾಡತ್ತೆ? ಈ ವಿಡಿಯೋ ಕಾರಣ ಪ್ರೀತಿ ಮಕ್ಕಳು, ನಾವು ದೇವ್ರನ್ನ ಬಂದೇವ್ರಿ. ತಿಳಿದಕ್ಕಿಂತ ಮುಂಚೆಗೆ ಏನು ಮಾಡೋದು? ಅನ್ಯರಾಗಿ ಜೀವಿಸಿದೆವು. ಏನೋ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲರಿಗೆ ಅವ್ರು ಏನು ಪಾಪ ಅವ್ರು ಏನು ಮಾಡಿದ್ವಿ ಅವ್ರಿಗೆ ಗೊತ್ತಿಲ್ಲ.
ಅವ್ರಿಗೆ ಗೊತ್ತಿಲ್ಲ ಕಾರಣ ಏನು ಮಾಡ್ತಾರೆ ಅನ್ನೋಕೋರಿ ಅವ್ರು ಡಿ ಜೆ ಕುಣಿತಾರೆ, ಅವ್ರು ಏನೇನೋ ಮಾಡ್ತಾರೆ ರೀ ಅವ್ರಿಗೆ ಪಾಪ. ನೀವು ರಕ್ಷಣೆ ಬಂದಿರಲ್ಲ, ನೀವು ದೇವ್ರ ಸನ್ನಿಧಿ ಬಂದಿರಲ್ರಿ. ನೀವು ಯಾವ ರೀತಿಯ ಜೀವನ ಮಾಡ್ಬೇಕು? ನೀವು ಒಬ್ಬರು ಒಂದು ಆತ್ಮಕ್ಕೆ ನೀವು ಸೈತನ ಕಡೆ ಆತ್ಮ ನೀವು ದೇವ್ರ ಕಡೆ ತರ್ತೀರಿ, ನೀವೇ ಹೋಗಿ ಅದರ ಜೀವಿಸ್ತೀರಿ? ಒಂದು ಸಲ ಆಲೋಚನೆ ಮಾಡಿರಿ. ನನ್ನ ಪ್ರೀತಿಯ ದೇವ್ರ ಮಗಳು, ನಿಮ್ಮ ಸರಿ ಯಾವ್ದು ಆತ್ಮ ನಿಮ್ಮಲ್ಲಿ ಯಾವ್ದು ಆತ್ಮ ಜೀವನ ಮಾಡತ್ತದ? ನೀವು ದೇವ್ರ ಆತ್ಮನ ಸಿಲ್ಲಾಗಿದ್ದೀರಿ? ದೇವ್ರ ಆತ್ಮ ನಿಮ್ಮಲ್ಲಿ ನಡೆಗೊಂಡೇನಾ? ದೇವ್ರ ಆತ್ಮ ನೀವು ಅಷ್ಟು ಹೊಲತ್ತೀರಿ? ಒಂದು ಸಲ ಆಲೋಚನೆ ಮಾಡಿರಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೋಡ್ರಿ ನನ್ನ ಪ್ರೀತಿಯ ದೇವ್ರ ಮಕ್ಕಳು, ನನ್ನ ವಾಕ್ಯ ಓದ್ತಾ ನಾನು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಮತ್ತಾಯ 14 ಮತ್ತಾಯ 14:28 ರೀ. ಮತ್ತಾಯ 14ನೇ ಅಧ್ಯಾಯ 28ನೇದು ವಾಕ್ಯ ಓದಲತ್ತೆ ನೋಡ್ರಿ. ಅದಕ್ಕೆ ಪೇತ್ರನು, ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆಯುವುದು ಅದಕ್ಕೆ ಪೇತ್ರನು, ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರೋದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗೋದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ತಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿ, ಯಾಕೆ ಸಂದೇಹಪಟ್ಟಿ ಎಂದು ಹೇಳಿದನು. ತರುವಾಯ ಅವನು ದೋಣಿಯನ್ನು ಹತ್ತಿರ ಮೇಲೆ ಗಾಳಿ ನಿಂತು ಹೋಯಿತು. ನೋಡ್ರಿ ನನ್ನ ಪ್ರೀತಿಯ ದೇವ್ರ ಮಕ್ಕಳು, ನೋಡ್ಬೇಕಾದ್ರೆ ಪೇತರು ಏನು ಹೇಳ್ತಾನಂದ್ರೆ, ದೇವರೇ ನೀ ಅದರ ನೀರ ಮೇಲೆ ನಡೀತೀವಿ, ನಾನು ಕೂಡ ನೀರ ಮೇಲೆ ನಡ್ಯಕ. ಅದಕ್ಕೆ ಪೇತ್ರನು, ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ದೇವರೇ ನಾನು ನೀರಿನ ಮೇಲೆ ನಡಿಬೇಕು, ನಾನು ನೀರಿನ ಮೇಲೆ ನಡೆದು ನಿನ್ನ ಸರಿ ಬರ್ಬೇಕಂತ ಹೇಳಿ ಪೇತರು ದೇವ್ರಿಗೆ ಹೇಳ್ತಾನೆ ರೀ. ದೇವ್ರು ಸರಿ ಮಾತಾಡ್ತಾನೆ ಪೇತರು. ಅದಕ್ಕೆ ಕೂಡ ಅಪ್ಪಣೆ ಕೊಡಲು ಅನ್ನಲು ಆತನು ಬಾ ಅಂದನು. ಆಗ ಯೇಸ್ವಾಮಿ ಏನು ಹೇಳ್ಯಾರಂದ್ರೆ, ನೀ ನೀರ ಮೇಲೆ ನಡೆ, ನಿಮ್ಮಲ್ಲಿ ಸದಾ ಅದ್ರ ಬಾ, ನೀ ನೀರ ಮೇಲೆ ನಡ್ಕೊತ ಬಾ ಅಂತ ಹೇಳ್ರಿ. ದೇವ್ರು ಹೇಳಿದ ಮಾತಿನ ಮೇಲೆ ದೇವ್ರು ಏನು ಮಾಡ್ಬೇಕು, ನೀವು ಏನು ಕೇಳ್ತೀರಿ ಅದು ಕೊಡ್ತಾರೆ ದೇವ್ರು. ಬಾ ಅಂತ ಹೇಳಿರಲಿ, ಅರ್ಥ ಅದ ರೀ. ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗೋದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ದೇವರು ಹೇಳಿದ ಮಾತಿಗೆ ಏನು ಮಾಡ್ಯಾನ ಪೇತರು ಅಂದ್ರೆ, ದೋಣಿನಾಗಿದ್ದ, ಸಮುದ್ರದಾಗಿದ್ದ ಪೇತರು ಏನು ಮಾಡ್ತಾನಂದ್ರೆ, ದೇವರು ಹೇಳ್ತಾನ, ದೇವರೇ ನಾನು ನೀರಿನ ಮೇಲೆ ನಡಿಬೇಕಂತ ಹೇಳಿ ದೇವ್ರಿಗೆ ಕೇಳ್ಕೊಂಡು ದೇವ್ರು ಮಾಡ್ತಾರೆ, ನೀರ ಮೇಲೆ ನಿಮ್ಗೆ ಮಾಡಿ ಮನಸ್ಸದಪ್ಪ ಬಾ ಅಂತ ಹೇಳ್ತಾರೆ ದೇವ್ರು. ಆದ್ರೆ ಏನು ಮಾಡ್ತಾನೆ ಅಂದ್ರೆ, ದೋಣಿಯನ್ನು ಇಳಿದು ನೀರಿನ ಮೇಲೆ ನಡ್ಕೊತ ಹೋಗ್ತಾನೆ ರೀ. ಪೇತರನ್ನು ಕೂಡ ನೀರಿನ ಮೇಲೆ ನಡೆದಾನ ಪ್ರೀತಿಯ ದೇವ್ರ ಮಕ್ಕಳೇ. ನೋಡ್ರಿ ಇನ್ನೊಂದ್ಸಲ ಆಲೋಚನೆ ಮಾಡಿ. ದೋಣಿನ ಇಳಿದು ನೀರಿನ ಮೇಲೆ ನಡೆದನು, ನೀರಿನ ಮೇಲೆ ಆರಾಮಸಾಗಿ ಈ ಮನುಷ್ಯ ನೆಲ ಮೇಲೆ ನಡ್ತಾನೆ ನೋಡ್ರಿ, ಹಂಗೆ ನೀರಿನ ಮೇಲೆ ನಡ್ಕೋತ ನಡೆದಾನೆ ರೀ. ಯಾರು? ಪೇತರು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ಗಾಳಿ ಬಂತ್ರಿ. ಗಾಳಿ ಬರೋಣ ಏನಾಯ್ತು, ಗಾಳಿ ಅಲ್ಲ ಆಲತ್ತಿನ ಮೇಲೆ ಏನಾಯ್ತು, ಗಾಳಿಗೆ ಭಯಪಟ್ಟು ಏನು ಮಾಡತ್ತ ಅಂದ್ರೆ, ಸ್ವಾಮಿ ನನ್ನನ್ನು ಕಾಪಾಡು ಅನ್ನಲು ಕೂಗಿಕೊಂಡನು. ಏನು ಹೇಳ್ತಾನ, ದೇವರೇ ಏಸಯ್ಯ ನಾನು ನೀರಿನ ಮುಣು ನಡೆದಿದ, ನನ್ನನ್ನು ಕಾಪಾಡು. ಯಾವಾಗ ಮುಣಲತ್ತ ನನಗೆ ಕೋರಿ ಅವ ಗಾಳಿ, ಈ ಲೋಕದೆಲ್ಲ ಗಾಳಿ ಏನು ಹೊಂಟದ, ಗಾಳಿ ಬರೋ ಟೈಮ್ಸ್ ಏನಾಯ್ತಂದ್ರೆ ಗಾಳಿಗೆ ಭಯಪಟ್ಟನ್ರಿ ಅಂತ ಹೇಳಿ ವಾಕ್ಯ ಹೇಳೋದು. ಗಾಳಿ ಭಯ ಯಾಕೆ ಪಟ್ಟನೋ ಆವಾಗ ಮುಣಲಕ್ಕೆ ಇದಾಗಿದೆ ರೀ. ಅಂದರೆ ಅರ್ಥ ಏನು ಹೇಳಂತ ಪ್ರೀತಿ ಮಕ್ಕಳು, ಅನೇಕ ಜನರ ಜೀವಿತ ನೀರಾಗ ಮುಳುಗುವ ಕಾರಣ ಅನ್ಕೋರಿ ದೇವ್ರಿಗೆ ಹಿಡ್ಕೊಂಡು ನಡಲಿದ್ದಂಗೆ ಅರ್ಥ. ದೇವರು ಸರಿ ನಂಬಿಕೆ ಇಟ್ಟು ನಡೆದಾನ. ಪೇತರು ನಂಬಿಕೆ ಇಳಿಸ್ತಾನೆ ಏನಾಗ್ಯದ, ನೀರಿನ ಮೇಲೆ ನಡೆದಾನ್ರಿ. ವಿಶ್ವಾಸ ದೇವ್ರು ಎಷ್ಟೊಂದು ಮುಂದೆ ಯಾರಕಂದ್ರೆ ಅವ ಗಾಳಿಗೆ ಭಯಪಟ್ಟನು. ದೇವ್ರಿಗೆ ನೋಡಿ ಕರೆ ದೇವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ಅರ್ಥ ರೀ. ಯೇಸು ಸ್ವಾಮಿ ನೋಡ್ಕೊತ ಹೋಗ್ಯಾನ, ನೀರಲ್ಲೇ ನಡೆದಾನ, ಗಾಳಿ ಬರೋಣ ಭಯಪಟ್ಟನ. ಗಾಳಿಗೆ ಅಂಜನ ಕರೆ ಅಂದ್ರೆ ನನ್ನ ಬಳಿ ದೇವರ ಸೃಷ್ಟಿಕರ್ತ ದೇವರ ಇಲ್ತನ ಧೈರ್ಯ ಕೊಟ್ಟಿನ ದೇವರು ನನಗೆ ದೇವ್ರು ನೀರ ಮೇಲೆ ನಡಿ ಅಂತ ಹೇಳ್ಯಾರ. ನಾನು ನೀರ ಮೇಲೆ ಹೋಗೋಂಥ ದೇವ್ರಿಗೆ ನೋಡ್ಕೊತಾ ಹೋಗಬಿಟ್ಟು ಮನುಷ್ಯ ಗಾಳಿಗೆ ನೋಡಿ ಏನು ಮಾಡ್ಯಾನ, ಭಯಪಟ್ಟು ನೀರಾಗ ಮುಳುಗ್ಲಕ್ಕೆ ಹೋಗ್ಯಾನ್ರಿ, ಚಾಲಾಗ್ಯಾನ. ಆದ್ರೆ ನೋಡಿ ಏನಾಗ್ಯದ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಸ್ವಾಮಿ ನನ್ನನ್ನು ಕಾಪಾಡನು ಕೂಗಿಕೊಂಡನು. ನೀವು ಅದರ ಯಾರ ಸಮಸ್ಯೆ ಮುನ್ನಡೆದಿರಿ, ಬಾಕಿ ಸಮಸ್ಯೆ ನಡೆದಿರಿ, ಯಾವುದೇ ಸಮಸ್ಯೆ ನೀವು ಮುನ್ನಡೆದಿರಿ, ನಿಮ್ಗೆ ಗೊತ್ತದ ರೀ ಪ್ರೀತಿ ಮಕ್ಕಳಿ.
ಯಾವುದೇ ರೀತಿ ನೀವು ನೀರ ಮುಳುಗು ನಡೆದಿರಿ, ಈ ಲೋಕದ ನೀವು ಮುಳುಗು ನಡೆದಿರಿ. ಪೇತ್ರದಲ್ಲೂ ನೀರ ಮುಳುಗು ಅಂತ ಅರ್ಥದ. ನಾವು ಕೂಡ ಯಾವ್ದಾರ ಸಮಸ್ಯೆ ನೀರ ಮುಳುಗು, ಯಾವ್ದಾರ ಚಿಂತನೆ ಮುಳುಗು ನಡೆದಿದ್ದೇವ. ಅದ್ರ ಮುಳುಗು ನಡೆದ್ರೆ ಪೇತ್ರರು ಏನು ಮಾಡ್ಯಾನ? ಗಾಳಿ ಬಂದು ಭಯಪಟ್ಟನ ಕರೆಂದ್ರ ಮತ್ತೆ ಏನು ಮಾಡ್ಯಾನ? ದೇವ್ರ ಹಾರ ಅಂತೇಳಿ ನಂಬಿಕೆ ಏಕೇನ್ರಿ ಮಾತಾಡಿ. ಪುನಃ ದೇವ್ರ ಕಡೆ ವಿಶ್ವಾಸ ಸಿಕ್ಕಾನ. ಸ್ವಾಮಿ ನನ್ನನ್ನು ಕಾಪಾಡು ಅಂತ ಹೇಳ್ತಾನವ. ಇಲ್ಲಿ ನೋಡಿ ಸ್ಪಷ್ಟ ಹೇಳ್ತಾನ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ದೇವ್ರಿಗೆ ಮೊರೆ ಇಡ್ರಿ. ಪೇತ್ರರು ನೀರಿನ ಮೇಲೆ ಮುನ್ನೋದ್ರೆ ಏನು ಮಾಡ್ಯಾನ? ದೇವ್ರಿಗೆ ಕರೆದನ್ರಿ. ನೀವು ಬರ್ರಿ, ನಾವು ಕೂಡ ಏನು ಮಾಡಬೇಕು? ಯಾವ್ದಾರ ಮುನ್ನ ಹೋದ್ರೆ ದೇವ್ರಿಗೆ ನಾವು ಕರಿಬೇಕು. ಯಾವುದರಿಂದ ನಾವು ದೂರ ಆಗತ್ತಿದ್ದೆವು, ಯಾವುದರಿಂದ ನಾವು ನಮ್ಮ ಕುಟುಂಬ ಹಾಳು ನಡೆದದ, ಆವಾಗ ನಾವು ಏನು ಮಾಡ್ಬೇಕು ಅನ್ಕೋರಿ? ದೇವ್ರಿಗೆ ನಾವು ಕೇಳ್ಕೋಬೇಕು. ದೇವ್ರಿಗೆ ಕೇಳೋದ್ರ ಅರ್ಥ ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳಬೇಕ್ರಿ. ಕೂಗಿಕೊಂಡನು. ಆ ತಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹಪಟ್ಟಿ ಎಂದು ಹೇಳಿದನು. ನೋಡಿ ಪ್ರೀತಿ, ಅಲ್ಪ ವಿಶ್ವಾಸಿ, ವಿಶ್ವಾಸ ನಿಂಗೆ ಇದ್ದಿಲ್ಲ ಅಂದ ಅರ್ಥ ರೀ. ಯೇಸು ಸ್ವಾಮಿ ಏನು ಮಾಡಿದಾರ? ಮತ್ತು ದೇವರೇ ಸ್ವಾಮಿ ನನ್ನನ್ನು ಕಾಪಾಡೋಂಥ ತಕ್ಷಣ ಏನು ಮಾಡ್ಯಾನ ದೇವ್ರು ಅಂದ್ರ? ದೇವ್ರು ಅವನಿಗೆ ಕೈ ಹಿಡಿದು ಇದು ಕಾಪಾಡ್ಯಾನ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಯಾವುದೋ ಸಮಸ್ಯೆ ಮುಳುಗು ನಡೆದಿರಿ, ಯಾವುದೋ ಅವನ ಜೀವಿತದಲ್ಲಿ ನಿಮ್ಮ ನಾಶನ ಹೋಗತ್ತ ಹೊಂಟದ, ನಿಮ್ಮ ಕುಟುಂಬದಾಗ ಎಷ್ಟೋ ಸಮಸ್ಯೆಗಳ ಮೇಲೆ ಸಮಸ್ಯೆ ಹೊಂಟಾವ. ಆದ್ರೆ ಸೃಷ್ಟಿಕರ್ತ ದೇವ್ರಿಗೆ ನೀವು ಮರೆತು ಹೋಗಬೇಡ್ದ್ರಿ. ದೇವ್ರ ಹಣ ಅಂತ ವಿಶ್ವಾಸಿಗ್ರಿ. ಪೇತ್ರರು ನೀರ ನಡೆದನ ಮುನ್ನಡೆದ್ರ ಮರ್ತು ಹೋಗಿಲ್ಲ ದೇವರಿಗೆ. ದೇವರೇ ನನ್ನನ್ನು ಸ್ವಾಮಿ ನನ್ನನ್ನು ಕಾಪಾಡು ಅಂಥೇಳಿ ದೇವ್ರಿಗೆ ಕೂಗ್ಯಂದು. ಯಾವಾಗ ದೇವರಿಗೆ ಮೊರೆ ಇಟ್ಟನೋ, ದೇವರು ಪುನಃ ನೀರ ಹೋಗ ಮುಳುಗುವಂಥ ಮನುಷ್ಯಗೆ ದೇವ್ರ ಕೈ ಹಿಡಿದ ಮೇಲೆ ತಂದ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಒಂದು ಸಲ ಆಲೋಚನೆ ಮಾಡ್ಕೋರಿ. ದೇವರು ನಮ್ಮ ಪ್ರಾರ್ಥನೆ ಕೇಳೋ ಮಾತ್ರ ದೇವರಲ್ಲ. ದೇವರು ನಾವು ಪ್ರಾರ್ಥನೆ ಮಾಡಿದ್ದು ಪ್ರಾರ್ಥನೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ ರೀ. ನೋಡಿದೇವಲ್ಲ, ಪೇತ್ರರು ನೀರ ಮುನ್ನತ್ರ ದೇವ್ರಿಗೆ ಕೇಳ್ಕೊಂಡ ತಕ್ಷಣ ಅವು ನೀರಿನ ಮುಳುಗುವ ತಕ್ಷಣ ದೇವ್ರ ಮನೆ ಕೈ ಹಿಡಿದ ಮೇಲೆ ಕೆತ್ತನೆ ನಾವು ಸ್ಪಷ್ಟ ಬೈಬಲ್ ವಾಕ್ಯದಲ್ಲಿ ನೋಡತ್ತೇವ್ರಿ. ಅದ್ರ ನಾವು ಪ್ರಾರ್ಥನೆ ಮಾಡಿದ್ರು ದೇವ್ರ ಪ್ರಾರ್ಥನೆ ಕೇಳಿದ್ರೆ ಅನ್ಕೋಬಾರ್ದ್ರಿ. ದೇವ್ರ ಪ್ರಾರ್ಥನೆ ಕೇಳ್ತಾರ, ಪ್ರಾರ್ಥನೆ ಮತ್ತು ಖಚಿತ ಉತ್ತರ ಸಿಗ್ತದೆ ರೀ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇನ್ನೊಂದು ವಾಕ್ಯ ಹೇಳಿ, ಇನ್ನೆರಡು ವಾಕ್ಯ ಹೇಳಿ ನಾನು ಮುಗಿಸ್ತಾರೆ. ಇವೆಲ್ಲ ಯಾಕೆ ಹೇಳ್ತೇವೆ ವಾಕ್ಯ ಅನ್ಕೋರಿ? ದೇವರು ಒಂದು ನಿಮ್ಮ ಜೀವಿತ ವಾಕ್ಯದಲ್ಲಿ ದೇವ್ರ ನಿಮ್ಮ ಮುಖಾಂತರ ಮಾತಾಡ್ತಾರೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತಾಯನ ಬಾರದ ಸುವಾರ್ತೆ ನೋಡ್ರಿ, 14ನೇ ಅಧ್ಯಾಯದಲ್ಲಿ ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತಾಯ 14ನೇ ಅಧ್ಯಾಯ 28 ನೋಡ್ರಿ. ಇವಾಗೆ ಓದ್ದೇವಲ್ಲ, ಸಾರಿ, ಓಕೆ. ದೇವರ ಪರಿಶುದ್ಧ ನಾಮ. ಮತ್ತಾಯನ ಬಾರದ ಸುವಾರ್ತೆ 8ನೇ ಅಧ್ಯಾಯ ರೀ. ಮತ್ತಾಯನ ಬಾರದ ಸುವಾರ್ತೆ 8ನೇ ಅಧ್ಯಾಯ ಮತ್ತಾಯ 8ನೇ ಅಧ್ಯಾಯ 8ನೇ ಅಧ್ಯಾಯ 14ನೇ ರೀ. ಇಲ್ಲಿ ಉದಾಹರಣೆ ನೋಡಿ ಪ್ರೀತಿ ದೇವ್ರ ಮಕ್ಕಳೇ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನು ಅತ್ತೆ ಜ್ವರದಲ್ಲಿ ಬಿದ್ದನು ಕಂಡು ಆಕೆಯು ಕೈಯನ್ನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ನೋಡ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ತರುವಾಯ ಯೇಸು ಪೇತ್ರನ ಮನೆಗೆ ಅಂದ್ರೆ ಪೇತ್ರನ ಮನೆಗೆ ಯಾರು ಹೋಗ್ಯಾರ? ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನು ಅತ್ತೆ ಜ್ವರದಲ್ಲಿ ಬಿದ್ದಿರೋದನ್ನು ಕಂಡು ಆಕೆಯನ್ನು ಕೈಯನ್ನು ಮುಟ್ಟಿದನು. ಪೇತ್ರನ ಮನೆಗೆ ಪೇತ್ರನ ಅತ್ತಿ ಬಂದಿದ್ರು ರೀ. ಅಲ್ಲಿ ಕೂಡ ಯೇಸು ಸ್ವಾಮಿ ಹೋಗಿದ್ರು. ಯೇಸು ಸ್ವಾಮಿ ಹೋದ ತಕ್ಷಣ ಏನೇನಾರ ಅತ್ತೆ ಜ್ವರದಲ್ಲಿ ಬಿದ್ದಿರೋದನ್ನು ಕಂಡು ಆಕೆಯನ್ನು ಕೈಯನ್ನು ಮುಟ್ಟಿದನು. ದೇವರನ್ನ ಮಾಡ ಪೇತ್ರನ ಅತ್ತಿ ಪೇತ್ರನ ಮನೆಗೆ ಬಂದಳು. ಅಲ್ಲಿ ಏನಾಗಿದೆ ಅವ್ರ ಅತ್ತಿಗೆ ಯೇಸು ಸ್ವಾಮಿ ಏನು ಮಾಡ್ಯಾರ? ಕೈಯನ್ನು ಮುಟ್ಟಿದನು. ಅವ್ರ ಕೈಯನ್ನು ಹಿಡಿದು ಯೇಸು ಸ್ವಾಮಿ ಏನು ಮಾಡ್ಯಾರ? ಮುಟ್ಟರಿ. ಅವ್ರಿಗೆ ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯ್ತು. ದೇವ್ರು ನೋಡಿ ಖಾಲಿ ಆ ಮಗಳು ಕೈ ಮುಟ್ಟಿದ ತಕ್ಷಣವೇ ಆಕಿನ ಜ್ವರ ಏನಾಗ್ಯದ ರೀ? ಸಂಪೂರ್ಣ ಸ್ವಸ್ಥತೆ ಆಗ್ಯದ ರೀ. ಆದ್ರೆ ನೋಡ್ರಿ, ಜ್ವರ ಆಕಿನ ಬಿಟ್ಟು ಹೋಯ್ತು. ಜ್ವರ ಆಕಿಂದ ಏನಾಯ್ತು? ಯೇಸು ಸ್ವಾಮಿ ಮುಟ್ಟಿದ ತಕ್ಷಣ ಜ್ವರ
ಬಿಟ್ಟು ಹೋಗ್ಯದ್ರಿ. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಏನು ಮಾಡ್ಯಾಳ ಅಂತೀರಿ? ಉಪಚಾರ ಅಂದ್ರೆ ದೇವ್ರದೊಂದು ಸುವಾರ್ತೆ ಹೇಳಿದ್ರು. ಉಪಚಾರ ಅಂದ್ರೆ ನನಗೆ ಯೇಸು ಸ್ವಾಮಿ ನನಗೆ ಮುಟ್ಟ್ಯಾರ, ನನಗೆ ಸ್ವಚ್ಛತೆ ಮಾಡ್ಯಾರ ಅಂತ ಹೇಳಿ ಉಪಚಾರ ಮಾಡಿದ್ರು ಅಂತೀರಿ. ಇವತ್ತು ಕೂಡ ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ, ಅನೇಕ ಜನರು ದೇವ್ರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಸ್ವಸ್ಥತೆ ಆಯ್ತಾರೆ ರೀ. ಸ್ವಸ್ಥತೆ ಆದ ತಕ್ಷಣ ಏನಾಗ್ತದ, ಅವ್ರಿಗೆ ಏನಾಯ್ತದ ಎಲ್ಲ ಮಂತ್ರ ಶಕ್ತಿನೇ ಆಗಲಿ ಅಥವಾ ಯಾರ ಕುಡುಕಿತನ ಆತ್ಮನಿಂದೇ ಆಗಲಿ, ಏನೋ ಅವ್ರ ಕುಟುಂಬದ ಸಮಸ್ಯೆನೇ ಆಗಲಿ, ಗಡ್ಡಿನೇ ಇರಲಿ, ರೋಗನೇ ಇರಲಿ, ಜ್ವರನೇ ಇರಲಿ, ಅನೇಕ ರೋಗಗಳು ಇರ್ತಾರೆ ಪ್ರೀತಿ ದೇವ್ರ ಮಕ್ಕಳೇ. ಅನೇಕ ರೋಗವನ್ನು ಸ್ವಸ್ಥತೆ ಆಗ್ತಾರೆ ಜನರು. ಯೇಸು ಸ್ವಾಮಿ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾರೆ ದೇವ್ರು. ಅನೇಕರಿಗೆ ಮುಟ್ಲತ್ತಾರೆ. ದೇವ್ರು ಅನ್ನ ಸ್ವಸ್ಥತೆ ಆಗ್ತಾರೆ. ಪ್ರಾರ್ಥನೆ ಮಾಡ್ತಕೊಂಡು ಸ್ವಸ್ಥತೆ ಆಯ್ತಾರೆ. ಅದು ಸ್ವಸ್ಥತೆ ಆಗೋ ತಕ್ಷಣ ಏನಂತಾರೆ ಕೋರಿ ಇವರು? ಸ್ವಸ್ಥತೆ ಆಯ್ತಾನೆ ಕೋರಿ ಇಲ್ಲಿ ಏನು ಮಾಡಿ ಪೇತ್ರನು ಅತ್ತೆಯ ಮೇಲೆ ದೇವ್ರದೊಂದು ಸುವಾರ್ತೆ ಹೇಳಂತ ಅರ್ಥ ರೀ. ಆ ಕೇಳ್ಕೊತ ಹೇಳ ದೇವ್ರದೊಂದು. ಇವತ್ತು ಅನೇಕ ಜನ ಮೇಲೆ ಖಾಲಿ ಸ್ವಸ್ಥತೆಗೋಸ್ಕರ ಬರ್ತಾರೆ, ಸ್ವಸ್ಥತೆ ಮಾಡ್ಕೋತಾರೆ. ಆಯ್ತಿನ್ನು ಪಾಸ್ಟರ್ಗಳು ನೆನಪು ಬರಲ್ರ ಅವ್ರಿಗೆ, ದೇವ್ರ ಸನ್ನಿಧಾನ ಇರಲ್ರ ಅವರು. ಹಾಗಾದ್ರೆ ಪಾಸ್ಟರ್ಗಳು ಅವ್ರು ಬಿಟ್ಟು ಹೋದ್ರೆ ಭೀ ದೇವ್ರ ಸನ್ನಿಧಿ ಇರ್ತಾರೆ ಅಂದರೆ ಇರಲ್ರಿ ಅವ್ರು. ಮತ್ತು ಲೋಕದನುಸಾರ ಜೀವನ ಮಾಡ್ತಾರೆ. ಮತ್ತು ಏನಾರ ಸಮಸ್ಯೆ ಬಂತು ಅನ್ಕೋರಿ, ಮತ್ತು ಚರ್ಚ್ ನೆನಪು ಬರ್ತದೆ ಅವ್ರಿಗೆ. ಅದು ಇಲ್ಲ ಅವ್ರು ಏನು ಮಾಡ್ಯಾರಂತ ನೋಡ್ರಿ. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಸಂಜೆ ಆಗಲು ದೈವ ಹಿಡಿದ ಬಹು ಜನರು ಆತನ ಬಳಿಗೆ ಕರೆತಂದರು. ಆತನು ಮಾತ್ರವಲ್ಲದಿಂದಲೇ ದೇವುಗಳನ್ನು ಬಿಡಿಸಿದಿಲ್ಲದೆ ಮೈಯಲ್ಲಿ ನಿಲ್ತೆಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ನೋಡ್ರಿ ನನ್ನ ಪ್ರೀತಿಯ ಮಕ್ಕಳೇ, ಪೇತ್ರನು ಮನೆಗೆ ಹೋಗಿ ನಮ್ಮೆಲ್ಲ ದೇವರು ಪೇತ್ರನ ಅತ್ತಿ ಕೂಡ ಕೈ ಹಿಡಿದು ಮುಟ್ಟಿ ಜ್ವರ ಸ್ವಸ್ಥ ಮಾಡಕ್ಯಾರ. ಅನೇಕರಿಗೆ ಏನಾದ ವಾಕ್ಯದಲ್ಲಿ ಸಂಜೆ ಆಗಲು ದೈವ ಹಿಡಿದ ಬಹಳ ಜನರಿದ್ರಂತ ಅಲ್ಲಿ ಪೇತ್ರನಲ್ಲಿ ಊರದಲ್ಲಿ ಭಾಳ ಜನರಿದ್ದ ಮಾಡಿ ದೇವರು ಅಷ್ಟು ಜನರಿಗೆಲ್ಲ ಮುಟ್ಟಿ ದೇವರು ಸಂಪೂರ್ಣ ಸ್ವಸ್ಥ ಮಾಡಲಿ. ಅದನ್ನ ಪ್ರೀತಿಯ ದೇವ್ರ ಮಕ್ಕಳೇ ನೋಡ್ರಿ, ಇವಾಗ ಹೇಳ್ದಲ್ಲ ರೀ, ಏನು ಮಾಡ್ಯಾರ? ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದ್ರೆ ನನಗೆ ಯೇಸು ಸ್ವಾಮಿನೇ ಮುಟ್ಟ್ಯಾರಪ್ಪ, ನನ್ನ ಜ್ವರ ಭಾಳ ಭಯಂಕರ ಜ್ವರ ಇತ್ತು, ನನಗೆ ಇಂಥ ಜ್ವರ ಇತ್ತು ಕರೆದ್ರೆ ದೇವ್ರನ್ನ ಮುಟ್ಟಿ ಸ್ವಸ್ಥ ಮಾಡ್ರಿ ಅಂತ ಹೇಳಿ ದೇವ್ರದನ್ನು ಸುವಾರ್ತೆಯನ್ನು ಸಾರದ ಅಂತೇಳಿ ನಾವು ಇಲ್ಲಿ ತೋರಿಸುತ್ತೆ ಬೈಬಲಲ್ಲಿ. ಇವತ್ತು ಅನೇಕ ಜನರು ಸ್ವಸ್ಥತೆ ಆಗ್ತಾರೆ ಕರೆಂದ್ರೆ ಅವ್ರೇನೈತದೆ ಅವ್ರಿಗೆ ಅವ್ರು ಮಾರ್ತು ಹೋಗ್ತಾರೆ ರೀ, ದೇವರಿಗೆ ಮಾರ್ತು ನಡೆದಾರ ಅವ್ರು. ನನ್ನ ಪ್ರೀತಿ ದೇವ್ರ ಮಗಳು ನೋಡ್ರಿ, ಹಾಗಾದ್ರೆ ಸ್ವಸ್ಥತೆ ಆಗ್ಯದ ಒಳ್ಳೇದು. ದೇವ್ರು ನಿಮಗೆಲ್ಲ ಸಂಪೂರ್ಣ ದೇವಿತ್ತ ನಿಮಗೆ ಮಾಡಿದಂಥ ಮಾಟ ಮಾತ್ರ ಶಕ್ತಿ ಇತ್ತ, ಏನೋ ಒಂದು ನಿಮ್ಮ ಸಮಸ್ಯೆ ಇತ್ತ, ಯಾವುದೊಂದು ರೋಗ ಇತ್ತ, ದೇವ್ರು ನಿಮ್ಗೆ ಮುಟ್ಟ್ಯಾರ, ನಿಮಗೆ ಸ್ವಸ್ಥತೆ ಆಗ್ಯದ. ಅವ್ರು ದೇವ್ರಿಗೆ ಸ್ತೋತ್ರ. ಭಾನುಮತಿ ಮಾಡಿದ್ರೆ ಮಂತ್ರ ಶಕ್ತಿ ಬಿಟ್ಟು ಹೋಯ್ತು ನೋಡಿ ಪ್ರೀತಿ ದೇವ್ರ ಮಕ್ಕಳೇ. ಮತ್ತು ತಿನಿ ಯಾಕೆ ಬರ್ತದೆ ಅನ್ಕೋರಿ, ದೇವ್ರು ನೋಡ್ರಿ ವಾಕ್ಯದಲ್ಲಿ ಹೇಳ್ತದ ನೋಡಿ. ಇದನ್ನು ವಾಕ್ಯ ಪ್ರಾರ್ಥನೆ ಮಾಡ್ತೇವೆ. ಮತ್ತೇನ ಬಾರ ಸುವಾರ್ತೆ ನೋಡ್ರಿ, ಇದೆ 12ನೇ ಅಧ್ಯಾಯ 43ನೇ ನೋಡ್ರಿ. 43 ದೆವ್ವ ಮನುಷ್ಯನ ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಗದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಎಂದುಕೊಂಡು ಬಂದು ಆ ಮನೆಗೆ ಒಕ್ಕಲಿಲ್ಲದರು ಗುಡಿಸಿ ಅಗಲಿಸಿದರು ಆಗಿರೋದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ನೋಡ್ರಿ ನನ್ನ ಪ್ರೀತಿಯ ಮಕ್ಕಳೇ, ಅದು ಬಿಟ್ಟು ಹೋಗಿ ಮೇಲೆ ಏನಂತ ಪುನಃ ಅದಕ್ಕಿಂತ ಕೆಟ್ಟ ಹೋದಂಥ ದೇವ್ಳು ಭಾಳ ಭಯಂಕರದ ದೇವ್ಳು ಮಾಡ್ತದ. ಪುನಃ ನಿನಗೆ ತಿರ್ಕೊಂಡು ಹೊಲಗ ಕರ್ಕೊಂಡು ರೆಡಿ ಮಾಡ್ಕೊಂಡು ನಿನ್ನ ಮೇಲೆ ಬರ್ಲಕ್ಕೆ ಎಂಟ್ರಿ ಆಯ್ತವ್ರಿ. ಯಾವಾಗ ನೀವು ಅಂತೀರಿ ನನಗೆ ಪ್ರಾರ್ಥನೆ ಮಾಡಿಸಿ ಎಲ್ಲ ಹೊಂಟೋಗ್ಯದಪ್ಪ, ನಮ್ಮ ಮಂತ್ರ ಭಾನುಮತಿ ಎಲ್ಲ ಹೋಗ್ಯದ, ನಮಗೆ ದೇವ್ ಬಿಡುಗಡೆ ಆಗ್ಯದ, ನಮಗೆ ಕುಡುಗಿತನ ಬಿಟ್ಕೊಟ್ಟಿದ್ದೇವೆ ನಾವು, ಕೆಟ್ಟ ಕೆಲಸ ಮಾಡೋದೆಲ್ಲ ಬಿಟ್ಕೊಟ್ಟಿದ್ದೇವೆ ನಾವು ಅಂಥೇಳಿ ದೇವ್ ಬಿಟ್ಟು ಹೋಯ್ತದ ಅಂತ ನಾವು ಅನ್ಕೋತೇವ್ರಿ. ಮತ ಪುನಃ ಏನು ಮಾಡ್ದೆ ಅನ್ಕೋರಿ, ನಾವು ಬಿಟ್ಟಿದೆ ಅಂತೇಳಿ ಚಂದ ಇದೆ ಅನ್ಕೋತೇವೆ. ಮತ ತಿರ್ಸಿ 7 ದೇವ್ ಅದಕ್ಕಿಂತ ಕೆಟ್ಟ ಅಂತ ತಿಳ್ಕೊಂಬಂದು ನಿನ್ನ ಮನೆಗೆ ನಿನ್ನ ಹೃದಯ ಬಂದು ಏನು ಮಾಡ್ತಂದ್ರೆ ಅದಕ್ಕಿಂತ ಕೆಟ್ಟ ಹೋದಂಥ ದೇವುಗಳು ಮತ್ತು ನಿನ್ನ ಪೇಲೆ ಸ್ಥಿತಿ ಹೆಂಗೆ ತೊಳಗುರಿ ಅದಕ್ಕಿಂತ ನಿನ್ನ ಡೇಂಜರ್ ಸ್ಥಿತಿಯಲ್ಲಿ ಬರ್ತಿದ್ದ ಅರ್ಥ. ಇಲ್ಲಿ ನೋಡಿರಿ, ನಾನು ಕೆಳಗೆ ಹೋದಾಕಿ 45ನೇ ವಾಕ್ಯ ಹೋಲದ ನೋಡಿ. ಹೊರಟು ಹೋಗಿ ತನಗಿಂತ ಕೆಟ್ಟುಗಳಾದ ಬೇರೆ 7 ದೇವರನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು, ಅವು ಒಳಹೊಕ್ಕಿ ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು, ಇದರಂತೆ ಈ ಕೆಟ್ಟ ಸಂಗತಿಯು ಆಗುವುದು ಅಂದನು.
ಅನೇಕ ರೀತಿ ನೀವು ಚೆಂದಾಗಿರಿ, ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರಿ, ಚರ್ಚ್ನಲ್ಲಿ ಬಂದಿರಿ, ದೇವ್ರ ಸನ್ನಿಧಿ ಬೆಳೆದಿರಿ. ಹಾಂ, ದೇವ್ರಿಗೆ ಮುಟ್ಟ್ಯಾರ, ಒಂದು ಮಂತ್ರ ಶಕ್ತಿ ನಿಮಗೆ ಇತ್ತ, ಬಿಡುಗಡೆ ಆಗ್ಯದ. ದೇವ್ ನಿಮಗೊಂದು ನಿಮ್ಮ ಯೂಸ್ ಮಾಡ್ದಿತ್ತ, ದೇವ್ ಕೂಡ ನಿಮ್ಮ ಮೇಲೆ ಬಿಟ್ಟು ಹೋಗ್ಯದ. ಆದರೆ ನೀವು ಯಾರು ತಂದು ಜೀವ ಮಾಡೋಗ್ಬೇಕು? ಈಗ ನೋಡಿ, ಪೇತ್ರನ ಅತ್ತಿ ಏನು ಬೇಡ ಅಂದ್ರೆ ಆಕೆ ಜ್ವರ ಬಿಟ್ಟು ಹೋದ ತಕ್ಷಣ ದೇವ್ರಿಗೆ ಮಾತ್ರ ಬಿಟ್ಟಿಲ್ಲ ರೀ. ದೇವ್ರ ಸನ್ನಿಧಿ ಜೀವನ ಮಾಡ್ಯಾರ ಅವ್ರು. ನೀವು ಅನೇಕ ಜನರಿಗೆ ಸ್ವಸ್ಥತೆ ಅಲ್ಲ ಮಕ್ಕಳು ದೇವ್ರ ಮಕ್ಕಳು ಕೊಡ್ತಾನ. ಹಾಂ, ಅನೇಕ ಜನರಿಗೆ ಏನೇನು ಸಮಸ್ಯೆ ಇದ್ರೆ ದೇವ್ರಿಗೆ ಬಿಡುಗಡೆ ಮಾಡ್ತಾನೆ. ದೇವ್ರಿಗೆ ಅವ್ರು ಮಾತನಾಡ್ದಾರ ರೀ. ಸಂಘಗಳೆಲ್ಲ ಬಿಟ್ಟು ಕೊಡತ್ತಾರ, ಮಾತನಾಡ್ದಾರ, ದೇವ್ರ ಸನ್ನಿಧಿ ಇರತ್ತಿಲ್ಲ ಅವರು. ಹಾಗಾದ್ರೆ ಪಾಸ್ಟರ್ಗಳು ಬಿಟ್ಟು ಕೊಟ್ರಿ ಬಿ ಅನ್ಕೊ, ಬಿಟ್ಟರು ಬಿ ನಿಮಗೆ ನೀವು ಪಾಸ್ಟರ್ ಬಿಟ್ಟು ಕೊಟ್ರಿ, ಪಾಸ್ಟರ್ ಬಿಟ್ಟು ಕೊಡು ಖರಂದ್ರ ದೇವ್ರಿಗೆ ಮಾತ್ರ ಬಿಡಬೇಡ್ರಿ. ನನ್ನ ಪ್ರೀತಿ ದೇವ್ರ ಮಕ್ಕಳು, ಇದು ಯಾಕೆ ಹೇಳ್ತಾನೆ ಕೋರಿ, ನೀವು ದೇವ್ರಿಗೆ ಮಾತ್ರ ಬಿಡಬಾರ್ದು, ದೇವ್ರ ನಿಮ್ಮ ಇರಬೇಕು. ನೀವು ದೇವ್ರು ನೀವು ಬಿಟ್ಟರೆ ಅನ್ಕೋರಿ, ದೇವ್ರ ಹತ್ರನ ನಿನ್ನ ದೇವು ಬಿಟ್ಟು ಹೋಗಿದ ಮೇಲೆ ಪುನಃ ತಿರ್ಸಿ 7 ದೇವು ಭಾಳ ಭಯಂಕರ ದೇವು ನಿನ್ನ ಮನೆಗೆ ನೀನು ಹೃದಯ ಬಂದು ಎಂಟ್ರಿ ಆಯ್ತವ. ಮತ್ತು ನಿನಗೆ ಹತ್ತು ಕಡೆ ಏನು ಭೀ ನಿನಗೆ ಅರ್ಥ ಆಗಲ್ದು. ಅದಕ್ಕೆ ಮುಂದಿರೋಕ್ಕಾಗಿ ನೀವು ಜಾಗ್ರತೆ ಇರ್ರಿ, ದೇವ್ರ ಸನ್ನಿಧಿ ಬೇಡ್ರಿ, ದೇವ್ರ ಹೆಚ್ಚಿಗೆ ಪ್ರಾರ್ಥನೆ ಮಾಡೋರು ಆಗಿರಿ, ದೇವ್ರಿಗೆ ಭಯ ಪಡೆಯೋರು ಆಗಿರಿ. ನಿನ್ನ ಸಮಸ್ಯೆ ದೇವ್ರ ಮುಂದೆ ಏನು ಭೀ ಇಲ್ಲ. ನನ್ನ ಪ್ರೀತಿಯ ದೇವ್ರ ಮಕ್ಕಳಿ, ಈ ವಾಕ್ಯ ಕೇಳಿದಂಥ ಪ್ರತಿಯೊಂದು ಕುಟುಂಬ ದೇವರ ಆಶೀರ್ವಾದ ಮಾಡಲಿ. ದೇವರೇ, ಪರಿಶುದ್ಧಾತ್ಮ ದೇವರೇ, ಇವತ್ತಿನ ಸಮಯ ವಿಡಿಯೋ ಮಾಡೋಕ್ಕೆ ಸಮಯ ಕೊಡಿದಾಗ ಸ್ತೋತ್ರ ಪರವ. ಈ ವಿಡಿಯೋ ಪ್ರಭ ಯಾರ ಕಡಿತನ ಕೇಳೋ ಪ್ರಭ ಅವರೆಲ್ಲ ಆಶೀರ್ವಾದ ಮಾಡಿರಿ. ದೇವ್ರು ಅವ್ರನ್ನ ಮುಟ್ರಿ ಎಸೆ, ಅವ್ರಿಗೆ ಬ್ಲೆಸ್ ಮಾಡಿರಿ ದೇವ್ರ ಎಸೆ, ಅವ್ರ ಸಮಸ್ಯೆನ ದೂರ ಮಾಡಿದೇವ್ರಿ. ಆಮೇನ್ ಆಮೇನ್ ಆಮೇನ್.